ಹಾಯ್ ಹೆಲೋ ಎಲ್ಲರಿಗೂ ಹಿಡನ್ ಗ್ಲೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸ್ಮಿತಾ. ಇವತ್ತು ಏನಪ್ಪ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದು ಅಂತ ಯೋಚನೆ ಮಾಡಿದಾಗ ಫಸ್ಟ್ ಬಂದಿದ್ದೆ ಮ್ಯಾಗಿ. ಏಕೆ ಅಂತ ಹೇಳಿದ್ರೆ ಮೊದಲೆಲ್ಲ ನಾನು ವರ್ಕ್ ಮಾಡುವಾಗ ಪಿ ಜಿಯಲ್ಲಿದ್ದಾಗ ನನ್ನ ಬೆಸ್ಟ್ ಫ್ರೆಂಡೇ ಮ್ಯಾಗಿ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇನ್ಸ್ಟ್ಯಾಂಟ್ ಇವನ್ ಮಿಡ್ನೈಟ್ 2 o'clock 3 o'clock ಕೂಡ ನಾವು ಮ್ಯಾಗಿ ಮಾಡ್ಕೊಂಡು ತಿಂದಿದ್ದೆ. ಹಾಗಾಗಿ ಯಾಕೆ ಮಾಡಬಾರ್ದು ಅಂತ ಹೇಳಿ ಮಾಡೋಕ್ಕೆ ಶುರು ಮಾಡಿದೆ. ನಮ್ಮ ಮನೆಯಲ್ಲೇ ಮ್ಯಾಗಿನ 3 ಜನ 3 ಥರ ಮಾಡ್ತೀವಿ. ಹಾಗಾಗಿ ಮ್ಯಾಗಿನ ನಾನು ಹೇಗೆ ಮಾಡ್ತೀನಿ ಅದನ್ನು ನಿಮಗೆಲ್ಲ ತೋರಿಸ್ಕೊಡೋಣ ಅಂತ ಹೇಳಿ ಈ ವಿಡಿಯೋ ಮಾಡಿದೆ. ಮೊದಲು ನಾವು ಕಡಾಯಿಗೆ 1.5 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀವಿ. ಆನಂತರ ಅರ್ಧ ಈರುಳ್ಳಿಯನ್ನು ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹಾಗೆ 2 ಹಸಿರು ಮೆಣಸಿನಕಾಯಿಯನ್ನು ಉದ್ದದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಸಣ್ಣಕ್ಕೂ ಕೂಡ ಹೆಚ್ಕೊಬೋದು. ಬಟ್ ಇನ್ ಕೇಸ್ ಮನೇಲಿ ಮಕ್ಳು ಯಾರಾದರೂ ಇದ್ದರು ಅಂತ ಹೇಳಿದ್ರೆ ಅವ್ರು ಖಾರ ತಿನ್ನಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಸಿಗಲಿ ಅಂತ ದೊಡ್ಡದಾಗಿ ಹೆಚ್ಕೊಂಡಿರೋದು. ಆನಂತರ 2 ಸಣ್ಣ ಟೊಮ್ಯಾಟೊನ ಕೂಡ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಟೊಮ್ಯಾಟೊ ಹಾಕಿದ ಮೇಲೆ ನಾವು ಉಪ್ಪನ್ನು ಕೂಡ ಹಾಕ್ಕೊಬೇಕು ಸ್ವಲ್ಪ ಕ್ವಾಂಟಿಟಿಯಲ್ಲಿ. ಅಂದರೆ ನಾನು ತೊಗೊಳ್ತಾ ಇರೋದು ಸಣ್ಣ ಸ್ಪೂನ್ ಆಗಿರೋದ್ರಿಂದ ಅದರಲ್ಲಿ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಅದು ಆಲ್ಮೋಸ್ಟ್ ಕುಕ್ ಆಗ್ತಾ ಇದೆ. ಸೊ ಕುಕ್ ಆಗ್ತಾ ಇರುವಾಗ ನಾನು ಇದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮ್ಯಾಗಿ ಜೊತೆ ಮಸಾಲ ಪ್ಯಾಕೆಟ್ ಬಂದಿರುತ್ತೆ ಅಲ್ವಾ, ನಾನು 3 ಮ್ಯಾಗಿ ಮಸಾಲ ಪ್ಯಾಕೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಮೊದಲು 1 ಪ್ಯಾಕೆಟ್ ಏನಿರುತ್ತೆ ಅದನ್ನು ತೆಗೆದು ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲರೂ ಅದು ಕುಕ್ ಆಗುವಾಗ ಹಾಕ್ತಾರೆ, ಬಟ್ ನಾನು 1 ಮಸಾಲ ಪ್ಯಾಕೆಟ್ನ ಹಾಗೆ ಮಾಡ್ತೀನಿ. ಇದು ನಾನು ಮಾಡ್ತಾ ಇರೋ ಸ್ಟೈಲ್. ನೀವು ಕೂಡ ಮನೆಯಲ್ಲಿ ಮ್ಯಾಗಿ ಪಕ್ಕ ಮಾಡೇ ಮಾಡ್ತೀರಾ ಎಲ್ಲರೂ. ಈ ಥರ ಒಂದು ಸಲ ಮಾಡಿ ಟ್ರೈ ಮಾಡಿ. ಈಗ ಇದಕ್ಕೆ ನಾನು 2 ಗ್ಲಾಸ್ ವಾಟರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿ ಅದನ್ನು ಕುದಿಯೋಕ್ಕೆ ಬಿಟ್ಬಿಡಬೇಕು. ನಿಮಗೆ ಸ್ಪೈಸಿ ಬೇಕಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಖಾರ ಪುಡಿನೂ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ 1/2 ಟೇಬಲ್ ಸ್ಪೂನ್ ಖಾರ ಪುಡಿಯನ್ನು ಹಾಕ್ಕೊಂಡು ಅದನ್ನು ಮುಚ್ಚಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ನಾನಿಲ್ಲಿ 2 ನಿಮಿಷಕ್ಕೆ ನೋಡ್ತಾ ಇದ್ದೆ ಅದು ಕುದೀತಾ ಇದೆಯಾ ಇಲ್ಲ ಅಂತ ಹೇಳಿ. ಅದು ಯಾವಾಗ ಫುಲ್ ಕುದಿಯೋಕ್ಕೆ ಶುರು ಆಗುತ್ತೆ ಆಗ ನಾವು ಮ್ಯಾಗಿನ ಹಾಕ್ಕೊಳ್ತೀವಿ. ಮ್ಯಾಗಿನ ಹಾಗೆ ಹಾಕ್ಕೊಂಡ್ರೆ ನಮಗೆ ಅದು ಉದ್ದದಾಗಿ ನ್ಯೂಡಲ್ಸ್ ಥರ ಬರುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ಮುರಿದು ಹಾಕಿಲ್ಲ. ಒಂದು ನಿಮಿಷ ಆಗಿದೆ. ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದೇ ಮ್ಯಾಗಿನ ಉಲ್ಟಾ ತಿರುಗಿಸಿ ಹಾಕ್ತಾ ಇದ್ದೀನಿ. ನಮಗೆ ಆ ಥರ ಉದ್ದ ನ್ಯೂಡಲ್ಸ್ ಥರ ಬೇಕು ಅಂತ ಹೇಳಿದ್ರೆ ನಾವು ಸ್ಟಾರ್ಟಿಂಗ್ಗೆ ಈ ಥರನೇ ಮಾಡ್ಕೊಳ್ಬೇಕು. ನಾವೆಲ್ಲ ಪುಡಿ ಪುಡಿ ಮಾಡ್ಕೊಂಡ್ವಿ ಅಂತ ಹೇಳಿದರೆ ಆ ಮ್ಯಾಗಿ ತಿನ್ನೋ ಮಜಾನೇ ಇರೋದಿಲ್ಲ. ಅದಕ್ಕೋಸ್ಕರ ನೋಡಿ ಇವಾಗ ಆಲ್ಮೋಸ್ಟ್ ಕುಕ್ ಆಗಿದೆ. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇನ್ನೂ 2 ಪ್ಯಾಕೆಟ್ ಇತ್ತಲ್ವ ಮ್ಯಾಗಿ ಮಸಾಲ, ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀಟಾಗಿ ನಾವು ಮಿಕ್ಸ್ ಮಾಡಿ ಮುಚ್ಚಿ ಈಗ 2 ನಿಮಿಷ ಇಟ್ವಿ ಅಂತ ಹೇಳಿದ್ರೆ ನಮ್ಮ ಮ್ಯಾಗಿ ಮಸಾಲ ರೆಡಿಯಾಗಿ ಹೋಗಿದೆ. ನೋಡಿ ಇದು ಎಕ್ಸಾಕ್ಟ್ 8 ಮಿನಿಟ್ಸ್ ತೊಗೊಂಡಿದೆ. ನಾನು ಚೆಕ್ ಮಾಡ್ತಾ ಇದ್ದೆ 2 ಮಿನಿಟ್ಸಲ್ಲಿ ಆಗುತ್ತಾ ಅಂತ. ಸೊ ಎಕ್ಸಾಕ್ಟ್ 8 ಮಿನಿಟ್ಸ್ ಆಯಿತು ನಮ್ಮ ಮ್ಯಾಗಿ ರೆಡಿ ಆಗೋಕ್ಕೆ. ಇದನ್ನು ಬೌಲಿಗೆ ಹಾಕ್ಕೊಂಡ್ವಿ ಅಂತ ಹೇಳಿದರೆ ಸರ್ವ್ ಮಾಡೋಕ್ಕೆ ರೆಡಿ ಆಗಿದೆ. ನೀವೇನಾದರೂ ಬೇರೆ ರೀತಿ ಮ್ಯಾಗಿ ಮಾಡ್ತೀರಾ? ಹಾಗಿದ್ರೆ ಕಮೆಂಟ್ ಮಾಡಿ ನೀವು ಹೇಗೆ ಮಾಡ್ತೀರಾ ಅಂತ. ಅದನ್ನು ಕೂಡ ಒಂದು ಸಲ ಮಾಡಿ ನಾವು ನಿಮ್ಮ ಮ್ಯಾಗಿನ ಟೇಸ್ಟ್ ಮಾಡಿ ನೋಡ್ತೀವಿ. ಹಾಗೆ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ಹಿಡನ್ ಗ್ಲೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.